ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಇವತ್ತಿಗೆ 3 ದಿನ ಆಗಿದೆ ಫ್ರೆಂಡ್ಸ್ ಲಕ್ಷ್ಮಿನ ಇಟ್ಟು. ಆದ್ದರಿಂದ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಥರ ನಾನು ಕ್ಲೀನಿಂಗ್ ಮಾಡ್ಕೊಳ್ತೀನಿ, ಲಕ್ಷ್ಮಿನ ಎಲ್ಲ ಕಳ್ಸನ ಯಾವ ಥರ ತೆಗೆದಿಡ್ತೀನಿ, ಹಾಗೆ ಯಾವ ಥರ ಎತ್ತಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನಾನು ಪೂಜೆನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇನ್ನು ನೆನ್ನೆ ಇಟ್ಟಿರೋ ಹೂವನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಯೆಲ್ಲ ಹೊಡೆದಿರ್ತೀವಲ್ಲ ಅದೆಲ್ಲ ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ಅದರಲ್ಲೇ ನಾವು ಪೂಜೆನ ಮಾಡ್ಕೊಳ್ಬಾರ್ದು, ಎಲ್ಲ ಚೇಂಜ್ ಮಾಡ್ಕೊಳ್ಬೇಕು. ಹೂವು, ತೆಂಗಿನಕಾಯಿ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಹೊಸದಾಗಿ ಪೂಜೆ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೋಡಿ, ಲಕ್ಷ್ಮಿ ಹತ್ರ ಇಟ್ಟಿರೋ ತುಳಸಿ ಹಾಗೆ ಗುಂಡ್ಮಲ್ಗೆ ಹೂವು ಎಲ್ಲ ಇಟ್ಟಿದ್ದೆ ನಾನು ತಲೆಯಲ್ಲಿ. ಅದನ್ನೆಲ್ಲ ಇವಾಗ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಚೇಂಜ್ ಮಾಡ್ಕೊಂಡು ಪೂಜೆನ ಮಾಡ್ಕೊಳ್ಬೇಕು. ಇನ್ನು ನಾವು ಹಾರ ಹಾಕಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಅದೆಲ್ಲ ಸ್ವಲ್ಪ ಬಾಡೋಗಿತ್ತು ಫ್ರೆಂಡ್ಸ್. ಅದರಿಂದ ನಾನು ನಿಧಾನವಾಗಿ ತೆಗಿತಾ ಇದ್ದೀನಿ. ನಾನು ಎಲ್ಲ ಕದಲಿಸ್ತೀನೋ ಅಂತ ಭಯ ಆಗೋಗ್ಬಿಡ್ತಾ ಇತ್ತು, ಬಟ್ ಎಲ್ಲೂ ಕದಲಿಲ್ಲ. ಕ್ಲೀನಾಗಿ ತೆಗಿತಾ ಇದ್ದೀನಿ ಹೂವನ್ನೆಲ್ಲಾನು. ಫುಲ್ ಬಾಡೋಗ್ಬಿಟ್ಟಿತ್ತು. ಇನ್ನೇನ್ ಮಾಡೋದು ಅಂತೇಳಿ ಚೇಂಜ್ನ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ಎಲ್ಲ ಪೂಜೆನ ಮಾಡ್ಕೊಂಡೆ ಫ್ರೆಂಡ್ಸ್. ಪೂಜೆ ಎಲ್ಲ ಆಯ್ತು. ಇನ್ನೇನು ಕದಲ್ಸಕ್ ಹೋಗ್ಬಾರ್ದು, ಆರ್ತಿನ ಎತ್ತು ಕದಲ್ಸ್ಬೇಕು. ಟೈಮ್ ನೋಡ್ಕೊಂಡು, ಒಳ್ಳೆ ಟೈಮ್ ನೋಡ್ಕೊಂಡು ಅಮ್ಮನವ್ರಿಗೆ ಕದಲಿಸ್ಕೊಳ್ಬೇಕು. ಎಲ್ಲ ಆಯ್ತು, ಟೈಮ್ ನೋಡಿ ಕದಲಿಸ್ತೀನಿ. ಇನ್ನು ಹೊಟ್ಟೆ ಹಸಿತಿದೆ, ತಿಂಡಿ ಮಾಡ್ಕೊಳ್ಬೇಕು. ನಮ್ಮ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದಾರೆ. ನಮ್ಮನೇಲಿ ಏನು ಮಾಡಿಲ್ಲ ಅಂದರೂ ಪೊಂಗಲ್ ಮಾತ್ರ ವಾರಕ್ಕೆ 3 ಸಲ ಮಾಡ್ತಾರೆ. ನೋಡಿ, ಇವತ್ತು ಟಿಫನ್ಗೆ ಪೊಂಗಲ್ ಮಾಡಿದ್ದಾರೆ. ನೀವು ಅಟ್ಲೆ ಕದಮ್ಮ చేసేది వారంకి 3 సార్లు. ಪೊಂಗಲ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದರಿಂದ ವಾರಕ್ಕೆ 3 ಸಲ ಇದನ್ನೇ ಮಾಡ್ತಾ ಇರ್ತಾರೆ. ಹಾಯ್ ಮಾಡ್ರಿ. ದೇವ್ರ ಹೊರ ಕೊಡ್ತಾ ಹೋಗ್ಲಿ ಬಿಡು. ಇನ್ನು ತಿಂಡಿ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಇವಾಗ ಆರತಿನ ಬೆಳಗಬೇಕು ಅಮ್ಮನವ್ರಿಗೆ. ಕೆಂಪಾರ್ತಿನ ಒಂದ್ಸಲ ಬೆಳಗ್ಬಿಟ್ಟು ಆಮೇಲೆ ನಾವು ಕದಲಿಸ್ಬೇಕು ಅಮ್ಮನವ್ರಿಗೆ. ಇವಾಗ ನಾನು ಕೆಂಪಾರ್ತಿನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ 3 ರೌಂಡ್ ಬಲಗಡೆ ಒಂದ್ಸಲ, ಎಡಗಡೆ ಒಂದ್ಸಲ, ಮೇಲ್ಗಡೆಯಿಂದ ಕೆಳಗಡೆ ಒಂದ್ಸಲ ನಾವು ಆರತಿನ ತೆಗಿಬೇಕು ಅಮ್ಮನವ್ರಿಗೆ. ಕೆಲವರು ಫಸ್ಟ್ ದಿನನೇ ಇಟ್ಟು ಈ ತರ ಆರತಿನ ತೆಗೆದ್ಬಿಟ್ಟು ಅಮ್ಮನವ್ರಿಗೆ ಕದಲಿಸ್ತಾರೆ. ಯಾಕಂದ್ರೆ ಅವತ್ತು ಹುಣ್ಣಿಮೆ ಇತ್ತಲ್ವಾ, ಕದಲ್ಸಕ್ ಹೋಗ್ಬಾರ್ದು ಅಂತೇಳಿ ನಾವು 3 ದಿನ ಇಟ್ಟಿರೋದು ಸಹಜ. ಈ ವರ್ಷನೇ ಈ ತರ 3 ದಿನ ಇಡೋ ತರ ಬಂದಿರೋದು. ಪ್ರತಿ ವರ್ಷನೂ ಅಷ್ಟೇ, ಒಂದೇ ದಿನದಲ್ಲಿ ಕೆಲವರು ಇಟ್ಬಿಟ್ಟು ತೆಗೆದು ಬಿಡ್ತಾರೆ. ನಾನ್ ಬಂದು ಈ ಸಲ 3 ದಿನ ಇಟ್ಟಿದ್ದೀನಿ ಅಂತ ನಾನು ಫಸ್ಟ್ ನಿಂದಾನೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ 3 ದಿನ ಇಟ್ಟು. ಇವಾಗ ಆರತಿನೆಲ್ಲ ತೆಗ್ದಿದ್ದಾಯ್ತು ಫ್ರೆಂಡ್ಸ್. ಇವಾಗ ಬೊಟ್ನ ಇಡಕ್ ಹೋಗ್ತಾ ಇದ್ದೀನಿ. ನೋಡಿ, ಎಡಗಡೆ ಇಡಬೇಕು ಅಮ್ಮನವ್ರಿಗೆ ಬೊಟ್ನ. ಹಾಗೆ ಸ್ವಲ್ಪ ತೆಂಗಿನಕಾಯಿಗೂ ಬೊಟ್ಟು ಇಡಬೇಕು ಫ್ರೆಂಡ್ಸ್. ಸಾಕ್ಷಾತ್ ಮಹಾಲಕ್ಷ್ಮಿನೇ ನೆಲೆಸಿರ್ತಾಳೆ ತೆಂಗಿನಕಾಯಲ್ಲಿ, ಅದರಿಂದ ಸ್ವಲ್ಪ ತೆಂಗಿನಕಾಯಿಗೂ ಬೊಟ್ಟು ಇಡಬೇಕು. ನಂತರ ಇವಾಗ ಅಮ್ಮನವ್ರ ತಲೆ ಮೇಲೆ ಹೂವು ಇರುತ್ತಲ್ಲ, ಒಂದನ್ನ ನಾವು ಮುಡ್ಕೊಳ್ಬೇಕು. ಇನ್ನು ಕಳಸನ ಕದಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ಬಲಗಡೆಯಿಂದ ಎಡಗಡೆ ಬರೋ ತರ ಅಲಗಾಡಿಸ್ಕೊಳ್ಬೇಕು. ನಂತರ 3 ಬಾರಿ ಕಾಯಿ ಮತ್ತು ಮುಖಪದ್ಮವನ್ನ ಇಟ್ಕೊಂಡು 3 ಬಾರಿ ಎತ್ತು ಕೆಳಗಡೆ ಇಡಬೇಕು ಫ್ರೆಂಡ್ಸ್. ಇಷ್ಟರ ಮಟ್ಟಿಗೆ ಅಮ್ಮನವ್ರಿಗೆ ಕದಲಿಸಿದ್ರೆ ಸಾಕಾಗುತ್ತೆ ಕಳಸನ. ಅಂಡ್ ನಾವ್ ಇವತ್ತು ಭಾನುವಾರ ಮಾಡೋದ್ರಿಂದ 3 ದಿನ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಪಾಡ್ಯದಲ್ಲಿ ನಾವು ಕಳಸನ ಕದಲಿಸೋದ್ರಿಂದ ಧನ, ಸಂಪತ್ತು, ಆರೋಗ್ಯ ಹೆಚ್ಚಾಗುತ್ತೆ ಅಂತಾನೆ ಕೆಲವರು ಹೇಳ್ತಾ ಇರ್ತಾರೆ. ಒಂದು ನಂಬಿಕೆ ಇದೆ, ಈ ತರ ಪಾಡ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಫ್ರೆಂಡ್ಸ್. ಇವಾಗ ಮುಖವಾಡನೆಲ್ಲ ತೆಗ್ದಿಟ್ಟಿದ್ದೀನಿ.
ಅಂಡ್ ವಿಸರ್ಜನೆ ಮಾಡುವ ಟೈಮಿಂಗ್ಸ್ ಬಂದ್ಬಿಟ್ಟು ನಾನು ತಿಳಿಸ್ಕೊಟ್ಟಿಲ್ಲ. ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ವಿಸರ್ಜನೆ ಮಾಡುವ ಟೈಮಿಂಗ್ಸ್ ಬಂದ್ಬಿಟ್ಟು ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಟೈಮ್ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತೆ ಮಧ್ಯಾಹ್ನದ ಟೈಮಲ್ಲಿ ಬಂದ್ಬಿಟ್ಟು 12:30ಯಿಂದ 3 ಗಂಟೆವರೆಗೂ ಟೈಮ್ ಚೆನ್ನಾಗಿತ್ತು. ಈ ಟೈಮಲ್ಲಿ ನಾವು ವಿಸರ್ಜನೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ನಾನು ಬೆಳಗ್ಗೆ ಪೂಜೆ ಮಾಡಿರೋ ದೀಪಗಳೆಲ್ಲ ಅಲ್ಲೇ ಇದ್ವಲ್ಲ, ಅದನ್ನೆಲ್ಲ ದೇವ್ರ ಮನೇಲಿ ಇನ್ನು ಅಮ್ಮನವ್ರ ಹತ್ರ ಇಟ್ಟಿರೋ ಮಡ್ಲಕ್ಕಿನ ಏನ್ ಮಾಡ್ಬೇಕು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಈ ಮಡ್ಲಕ್ಕಿನ ನಾವು ಯಾವ್ದಾದ್ರು ಮನೆ ಹತ್ರನೇ ಇರುವ ಹೆಣ್ಣು ದೇವ್ರಿಗೆ ಕೊಟ್ಬಿಟ್ಟು ಬರ್ಬೋದು ಫ್ರೆಂಡ್ಸ್ ದೇವಸ್ಥಾನದಲ್ಲಿ. ಇಲ್ಲ ಅಂದ್ರೆ ನಾವು ಗೌರಿ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳನ್ನ ಮನೆಗೆ ಕರೆಸ್ತೀವಲ್ವಾ, ಆ ಟೈಮಲ್ಲಿ ನಾವು ಈ ಅಕ್ಕಿನ ಅವ್ರಿಗೆ ಕೊಡ್ಬೋದು ಫ್ರೆಂಡ್ಸ್, ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ಮನೇಲಿ ಯಾರಾದ್ರೂ ಹಿರಿಯರು ಇರ್ತಾರಲ್ವಾ, ಅವ್ರಿಗಾದ್ರೂ ನಾವು ಈ ಅಕ್ಕಿನ ಕೊಡ್ಬೋದು. ಇನ್ನು ಕಳಸದ ನೀರ್ನೆಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನ ಕಳಸದ ನೀರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ನೆಲೆಸಿರ್ತಾಳೆ. ಆದ್ರಿಂದ ನಾವು ಮನೆಯಲ್ಲೆಲ್ಲ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಗಂಜಲನ ಹಾಕ್ಬಿಟ್ಟು ಎಲ್ಲ ಚಿಮುಕ್ಸ್ಕೊಂಡು ಬರಬೇಕು ಫ್ರೆಂಡ್ಸ್. ಸಿಂಪರಣೆ ಮಾಡಬೇಕು ಮನೆ ಸುತ್ತಮುತ್ತಲೆಲ್ಲಾನು. ಆಮೇಲೆ ಆ ನೀರನ್ನ ತಗೊಂಡ್ಬಂದು ನಾವು ಗಿಡಗಳಿಗೆ ಹಾಕ್ಕೊಳ್ಬೋದು. ತುಳಸಿ ಗಿಡಕ್ಕಾದ್ರೂ ಮನೆಯಲ್ಲಿರುವ ಯಾವುದೇ ಗಿಡಗಳಿಗಾದ್ರೂ ನಾವು ಆ ನೀರನ್ನ ಹಾಕ್ಕೊಳ್ಬೋದು, ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ದೇವಸ್ಥಾನದ ಹತ್ರ ನಾವು ರಾಗಿ ಮರ ಆ ಥರ ಇರುತ್ತಲ್ವಾ ಫ್ರೆಂಡ್ಸ್, ಆ ಮರಗಳಿಗಾದ್ರೂ ಹೋಗ್ಬಿಟ್ಟು ಆಗ್ಬಿಟ್ಟು ಬರ್ಬೋದು. ಇನ್ನು ಒಳ್ಳೆ ಟೈಮ್‌ನ ನೋಡಿ ನಾನು ಕದಲಿಸಿದ್ದಾಯ್ತು ಫ್ರೆಂಡ್ಸ್ ಕಳಸನ. ಇನ್ನು ಪ್ಲೇಟ್ಸ್ ಎಲ್ಲ ಇಟ್ಟಿದ್ವಲ್ಲ, ದೇವ್ರ ಮುಂದೆ ಎಲ್ಲ ನಾವೇನೇನ್ ಮಾಡಿರ್ತೀವಿ ತಿಂಡಿಗಳೆಲ್ಲಾನು ಅದ್ರಲ್ಲಿ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಇವಾಗ ಪ್ಲೇಟ್ಸ್‌ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡು ಎಲ್ಲ ಕವರ್ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮತ್ತೆ ತೆಗೆಯೋದೇ ವರ್ಷಕ್ಕಲ್ವಾ, ಅದರಿಂದ ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ತರ ಪ್ಲೇಟ್ಸ್‌ಗೆಲ್ಲ ಸ್ವಲ್ಪ ಬಟ್ಟೆಯಲ್ಲೇ ಒರೆಸ್ಕೊಂಡು ನಾವು ಇಟ್ಕೊಳ್ಬೇಕು. ನೀರೇನಾದ್ರೂ ತಾಗ್ಸಿದ್ರೆ ಅದು ಬೇಗ ಹಾಳಾಗೋಗ್ಬಿಡುತ್ತೆ. ಆದ್ರಿಂದ ನಾವು ಆ ತರ ಮಾಡ್ಕೊಳಕ್ ಹೋಗ್ಬಾರ್ದು. ಒಂದು ಬಟ್ಟೆ ಇರುತ್ತಲ್ಲ, ಬಟ್ಟೆಲೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಪ್ಲೇಟ್ಸ್ನೆಲ್ಲ ನಾವು ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನೊಂದ್ ಕಡೆ ಇವಾಗ ಕಳಸನೆಲ್ಲ ಇವಾಗ ಕೆಳಗಡೆ ಇಳಿಸ್ಕೊಳ್ಬೇಕು. ನಾನ್ ಬಂದು ತೂಕ ಇರಲ್ಲ ಅಂತೇಳಿ ಇಳ್ಸಕ್ ಹೋಗ್ತಾ ಇದ್ದೀನಿ ನಾನು ನಾಳೆನ. ಬಟ್ ಅದ್ರಲ್ಲೆಲ್ಲ ನೀರು ಎಲ್ಲ ಹಾಕಿದ್ವಲ್ಲ, ತುಂಬಾ ತೂಕ ಇತ್ತು ಫ್ರೆಂಡ್ಸ್. ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ಅದ್ರಲ್ಲಿ ನೀರ್ ಹಾಕಿರೋದು. ಕಳಸ ಬಂದ್ಬಿಡುತ್ತೆ ಬಿಡು ಅಂತೇಳಿ ನಾನು ನಾಳಿನ ಹೋಗಿ ಇಳ್ಸಕ್ ಹೋಗ್ತಾ ಇದೀವಿ. ತುಂಬಾ ಕಷ್ಟ ಆಗೋಯ್ತು. ಮತ್ತೆ ಮೇಲ್ಗಡೆ ಹೋಗಿ ಇನ್ನ ಅವೆಲ್ಲ ಬಿಚ್ತಾ ಇದ್ದೀನಿ. ಏನೇನು ಒಡವೆಗಳನ್ನೆಲ್ಲ ಹಾಕಿದ್ದೀವೋ ಅದೆಲ್ಲ ಇವಾಗ ಬಿಚ್ಬಿಡ್ತಾ ಇದ್ದೀನಿ. ಇನ್ನು ಲಕ್ಷ್ಮಿಗೆ ಉಡ್ಸಿರೋ ಸೀರೆನ ನಾವು ಮೈಮೇಲೆ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್. ಆದ್ರಿಂದ ನಾನು ಒಡವೆಗಳನ್ನ ಹಾಗೆ ಸೀರೆನ ಉಟ್ಕೊಂಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಈ ಸ್ಯಾರಿ ಅಂತೂ. ಸ್ಟಾರ್ಟಿಂಗ್ ತಗೊಂಡ್ಬೇಕಾದ್ರೆ ಚೆನ್ನಾಗಿರಲ್ಲ, ನನ್ನ ಹತ್ರ ನಮ್ಮ ಅಣ್ಣನ ಮದ್ವೆಗೆ ಸೇಮ್ ಲ್ಯಾವೆಂಡರ್ ಕಲರ್ನೇ ಹಾಕೊಂಡಿದ್ದೆ. ಏನಕ್ಕೆ ಅಂತ ಅನ್ಕೊಂಡಿದ್ದೆ, ಬಟ್ ಲಕ್ಷ್ಮಿ ಗುಡಿಸ್ದಾಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಸಾರಿ ಅಂತೂ. ಅಂಡ್ ನಾನ್ ಉಟ್ಕೊಂಡ್ರುನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಒಂಥರ ಲ್ಯಾವೆಂಡರ್ ಹಾಗೆ ಪಿಂಕ್ ಮಿಕ್ಸ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸಾರಿ ಅಂತೂ ನನ್ಗಂತೂ. ಅಂಡ್ ಈ ಸಾರಿ ನಿಮ್ಗೆ ಯಾವ ತರ ಕಾಣಿಸ್ತಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಈ ಸಾರಿ ಅಂತೂ. ಇನ್ನ ಒಂದ್ಸಲ ಆದ್ರೂ ಮೈ ಮೇಲೆ ಹಾಕೊಂಡು ಮತ್ತೆ ನಾವು ಎತ್ತಿಟ್ಕೊಳ್ಬೇಕು ಸಾರಿನ, ಅದರಿಂದ ನಾನು ಮೈ ಮೇಲೆ ಹಾಕೊಂಡು ತೆಗ್ದಿಡ್ತಾ ಇದ್ದೀನಿ. ಇನ್ನ ದೀಪಾವಳಿ ಕಂಬ ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಅದನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಇಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಎಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡು ಟಿಶ್ಯೂ ಪೇಪರ್ ಅಲ್ಲಿ ಇವಾಗ ಎತ್ತಿಡ್ತಾ ಇದ್ದಾರೆ. ಕ್ಲೀನ್ ಆಗಿ ಫಸ್ಟ್ ಒಂದ್ಸಲ ಸಬೀನ ಪುಡಿ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಆರಿದ್ಮೇಲೆ ಟಿಶ್ಯೂ ಪೇಪರ್ ಇಂದ ಒರೆಸ್ಕೊಂಡು ನಾವ್ ಇವಾಗ ಎತ್ತಿಟ್ಕೊಳ್ತಾ ಇದೀವಿ. ನೋಡಿ ಪ್ರತಿಯೊಂದನ್ನು ಅಷ್ಟೇ ನಾನು ಇನ್ನ ಮುಂದಿನ ವರ್ಷಕ್ಕೆ ಏನೇನ್ ತೆಗಿಬೇಕು ಎಲ್ಲಾನು ನೋಡಿ ಈ ತರ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ ಬಿಡ್ತಾ ಇದ್ದೀನಿ. ಒಂದು ಹೇಳ್ಬೇಕು ಫ್ರೆಂಡ್ಸ್, ನಾವು ದೇವ್ರಿಗೆ ಹಾಕಿರ್ತೀವಲ್ಲ ಹಾರ ಮತ್ತೆ ಗೆಜ್ಜೆ ವಸ್ತ್ರ, ಅದನ್ನೆಲ್ಲಾನು ನಾವು ಯಾವ್ದಾದ್ರು ಒಂದು ಕವರ್ ಒಳಗಡೆ ಹಾಕ್ಬಿಟ್ಟು ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋಗಿ ಇಟ್ಬಿಟ್ಟು ಬರ್ಬೇಕು ಮರದ ಕೆಳಗಡೆ. ನಾವು ಡಸ್ಟ್ಬಿನ್ ಅಂತ ಹಾಕೋದು, ಇಲ್ಲಾಂದ್ರೆ ಕಸ್ದವ್ರು ಬರ್ತಾರಲ್ಲ ಅವ್ರು ಕೊಡೋದು, ಆ ತರ ಎಲ್ಲ ಮಾಡ್ಬಾರ್ದು. ಅವ್ರು ತಗೊಂಡೋಗಿ ಎಲ್ಲಾದ್ರೂ ಹಾಕ್ಬಿಡ್ತಾರೆ, ಅದರಿಂದ ಕಾಲಲ್ಲೆಲ್ಲ ತುಳಿತಾರೆ. ಅದು ನಮ್ಗೆ ಅಪಶಕನ ಆಗುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಒಂದು ಕವರ್ ಒಳಗಡೆ ಹಾಕ್ಬಿಟ್ಟು ಹೂವ, ಆ ಗೆಜ್ಜೆ ವಸ್ತ್ರ, ಇನ್ನು ಬೇರೆ ಬೇರೆ ಹೂವ ಎಲ್ಲ ಇಟ್ಟಿರ್ತೀವಲ್ಲ, ಆ ಹೂವನ್ನೆಲ್ಲಾನು ನಾವು ಒಂದು ಕವರ್ ಒಳಗಡೆ ಹಾಕಿ ದೇವಸ್ಥಾನದ ಹತ್ರ ಇಟ್ಬಿಟ್ಟು ಬಂದ್ರೆ ಸಾಕು. ಇನ್ನ ನಾನೆಲ್ಲ ಎತ್ತಿಟ್ಟಿರ್ತೀನಲ್ಲ ಎಲ್ಲ ಬಾಕ್ಸ್ ಒಳಗಡೆ, ಅವನ್ನೆಲ್ಲ ಇವಾಗ ನಾನು ಮೇಲ್ಗಡೆ ಎತ್ತಿಡ್ಸ್ಬಿಡ್ತಾ ಇದ್ದೀನಿ.
ಅಂಡ್ ನೋಡಿದ್ರಲ್ಲ ನಾನು ಈ ತರ ಎಲ್ಲ ಸೇವ್ ಮಾಡ್ಕೊಳ್ತಾ ಇರ್ತೀನಿ. ಏನೇನ್ ತಗೊಂಡ್ ಬಂದಿರ್ತೀರೋ ವರಲಕ್ಷ್ಮಿ ಹಬ್ಬಕ್ಕೆ ನೆಕ್ಸ್ಟ್ ಡೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಈ ತರ ಎತ್ತಿಡ್ಸ್ಬಿಡ್ತಾ ಇರ್ತೀನಿ. ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.